ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 2026ನೇ ವರ್ಷದ ವಟ ಸಾವಿತ್ರಿ ವ್ರತದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಆಚರಿಸುವ ಈ ವ್ರತವನ್ನು ಯಾವ ದಿನ ಆಚರಿಸಬೇಕು, ಜೂನ್ 29ರಂದ ಅಥವಾ ಜೂನ್ 30ರಂದ ಎಂಬ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ. ಅದರ ಜೊತೆಗೆ ಜ್ಯೇಷ್ಠ ಪೌರ್ಣಮಿಯ ತಿಥಿ ಯಾವಾಗ ಆರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ, ಕಾರ ಹುಣ್ಣಿಮೆಯ ಮಹತ್ವವೇನು, ಈ ದಿನ ಯಾವ ಪೂಜೆಗಳನ್ನು ಮಾಡಬಹುದು ಹಾಗೂ ಯಾವುದಾದರೂ ಕಾರಣದಿಂದ ವಟ ಸಾವಿತ್ರಿ ವ್ರತ ಆಚರಿಸಲು ಸಾಧ್ಯವಾಗದಿದ್ದರೆ ಪರ್ಯಾಯವಾಗಿ ಯಾವ ದಿನ ಆಚರಿಸಬಹುದು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ವಟ ಸಾವಿತ್ರಿ ವ್ರತವು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವ ಹೊಂದಿರುವ ವ್ರತಗಳಲ್ಲಿ ಒಂದಾಗಿದೆ. ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಸಾವಿತ್ರಿ ಮತ್ತು ಸತ್ಯವಂತರ ಕಥೆಯ ಸ್ಮರಣಾರ್ಥವಾಗಿ ಈ ವ್ರತವನ್ನು ಆಚರಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಸಾವಿತ್ರಿ ದೇವಿಯವರು ತಮ್ಮ ಪತಿ ಸತ್ಯವಂತರ ಮೇಲಿನ ಭಕ್ತಿ ಮತ್ತು ನಿಷ್ಠೆಯಿಂದ ಯಮಧರ್ಮರಾಜರಿಂದಲೇ ಅವರ ಪ್ರಾಣವನ್ನು ಮರಳಿ ಪಡೆದರು ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಆಯುರಾರೋಗ್ಯ ಹಾಗೂ ಕುಟುಂಬದ ಮಂಗಳಕ್ಕಾಗಿ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಜ್ಯೇಷ್ಠ ಪೌರ್ಣಮಿಯನ್ನು ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕಾರ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಮಳೆಗಾಲದ ಆರಂಭದ ಸಂದರ್ಭದಲ್ಲಿ ಬರುವ ಈ ಪೌರ್ಣಮಿಯಂದು ರೈತರು ತಮ್ಮ ಎತ್ತುಗಳು, ಕೃಷಿ ಉಪಕರಣಗಳು ಹಾಗೂ ಭೂಮಿಗೆ ಪೂಜೆ ಸಲ್ಲಿಸಿ ಕೃಷಿ ಚಟುವಟಿಕೆಗಳಿಗೆ ಚಾಲನೆ ನೀಡುವ ಸಂಪ್ರದಾಯವಿದೆ. ಈಗ 2026ನೇ ವರ್ಷದ ಜ್ಯೇಷ್ಠ ಪೌರ್ಣಮಿಯ ತಿಥಿಯ ಬಗ್ಗೆ ತಿಳಿಯೋಣ. ಪಂಚಾಂಗ ಮಾಹಿತಿಯ ಪ್ರಕಾರ ಜ್ಯೇಷ್ಠ ಪೌರ್ಣಮಿಯ ತಿಥಿಯು 2026ರ ಜೂನ್ 29ರಂದು ಬೆಳಗ್ಗೆ 2:46 ಆರಂಭವಾಗಿ ಜೂನ್ 30ರಂದು ಬೆಳಗ್ಗೆ 4:52 ಇರುತ್ತದೆ. ಹಿಂದೂ ಪಂಚಾಂಗದ ನಿಯಮದ ಪ್ರಕಾರ ಸೂರ್ಯೋದಯ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಆ ತಿಥಿಯನ್ನೇ ಆ ದಿನದ ಮುಖ್ಯ ತಿಥಿಯಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ 2026ರಲ್ಲಿ ವಟ ಸಾವಿತ್ರಿ ವ್ರತವನ್ನು ಜೂನ್ 29 ಸೋಮವಾರ ಆಚರಿಸುವುದು ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ವ್ರತ ಆಚರಿಸುವವರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಮನೆ ಹಾಗೂ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ನಂತರ ಮನೆ ದೇವತೆಗಳಿಗೆ ಪೂಜೆ ಸಲ್ಲಿಸಿ ವಟವೃಕ್ಷ ಅಥವಾ ಆಲದ ಮರದ ಪೂಜೆಯನ್ನು ಮಾಡಬಹುದು. ಆಲದ ಮರವನ್ನು ಧಾರ್ಮಿಕವಾಗಿ ವಿಶೇಷ ವೃಕ್ಷವೆಂದು ಪರಿಗಣಿಸಲಾಗಿದೆ. ಪುರಾಣಗಳ ಪ್ರಕಾರ ಅದರ ಬೇರುಗಳಲ್ಲಿ ಬ್ರಹ್ಮ, ಕಾಂಡದಲ್ಲಿ ವಿಷ್ಣು ಮತ್ತು ಕೊಂಬೆಗಳಲ್ಲಿ ಶಿವನ ಸಾನ್ನಿಧ್ಯವಿದೆ ಎಂದು ನಂಬಲಾಗಿದೆ. ಈ ದಿನ ಆಲದ ಮರದ ಸುತ್ತ 7, 11, 21 ಅಥವಾ ತಮ್ಮ ಶಕ್ತಿಗೆ ಅನುಗುಣವಾಗಿ ಪ್ರದಕ್ಷಿಣೆ ಮಾಡಬಹುದು. ಕೆಲವರು 108 ಪ್ರದಕ್ಷಿಣೆಗಳನ್ನು ಮಾಡುತ್ತಾರೆ. ಮರದ ಬಳಿ ದೀಪ ಹಚ್ಚಿ ಹೂವು, ಅಕ್ಷತೆ, ನೈವೇದ್ಯ ಸಮರ್ಪಿಸಿ ಸಾವಿತ್ರಿ ಸತ್ಯವಂತರ ಸ್ಮರಣೆ ಮಾಡಬಹುದು. ಈ ಸಂದರ್ಭದಲ್ಲಿ ಓಂ ನಮೋ ವೈವಸ್ವತಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ಒಂದು ವೇಳೆ ಆಲದ ಮರದ ಬಳಿ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸಣ್ಣ ಆಲದ ಕೊಂಬೆಯನ್ನು ಇಟ್ಟು ಸಂಕೇತ ರೂಪದಲ್ಲಿ ಪೂಜೆ ಮಾಡಬಹುದು. ಯಾವುದೇ ಕಾರಣದಿಂದ ಜೂನ್ 29ರಂದು ವ್ರತ ಆಚರಿಸಲು ಸಾಧ್ಯವಾಗದವರು ಜ್ಯೇಷ್ಠ ಅಮಾವಾಸ್ಯೆ ಎಂದು ಸಹ ಈ ವ್ರತವನ್ನು ಆಚರಿಸಬಹುದು ಎಂದು ಕೆಲ ಸಂಪ್ರದಾಯಗಳಲ್ಲಿ ಹೇಳಲಾಗಿದೆ. ಹಾಗೆಯೇ ಪೌರ್ಣಮಿಯಿಂದ ಅಮಾವಾಸ್ಯೆಯವರೆಗೆ ಇರುವ ಅವಧಿಯಲ್ಲಿ ಅನುಕೂಲಕರ ದಿನವನ್ನು ಆಯ್ಕೆ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಸಲ್ಲಿಸಬಹುದು ಎಂದು ಹಿರಿಯರು ತಿಳಿಸುತ್ತಾರೆ. ಈ ದಿನ ಉಪವಾಸ ಮಾಡಬಯಸುವವರು ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಉಪವಾಸವನ್ನು ಆಚರಿಸಬಹುದು. ಆರೋಗ್ಯದ ಕಾರಣಗಳಿಂದ ಪೂರ್ಣ ಉಪವಾಸ ಸಾಧ್ಯವಾಗದಿದ್ದರೆ ಹಣ್ಣು, ಹಾಲು ಅಥವಾ ಲಘು ಆಹಾರ ಸೇವಿಸಿ ಪೂಜೆ ಮಾಡಬಹುದು.
ಈ ರೀತಿಯಾಗಿ ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆಯಿಂದ ವಟಸಾವಿತ್ರಿ ವ್ರತವನ್ನು ಆಚರಿಸುವ ಮೂಲಕ ಕುಟುಂಬದ ಸುಖ, ಶಾಂತಿ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.